ಈ ಜಗತ್ತಲ್ಲಿ ಪ್ರಯತ್ನ ಪಡದೆ ಭಿಕ್ಷೆ ಕೂಡ ಸಿಗಲ್ಲ. ಅದಕ್ಕೂ ಕೂಡ ಬಿಸಿಲಲ್ಲಿ ಓಡಾಡ್ಬೇಕು, 4-6 ಜನರ ಹತ್ರ ಬೈಸ್ಕೊಳ್ಬೇಕು. ಇನ್ನು ನೀನು ಯೋಚಿಸ್ತೀಯಾ ಲೈಫ್ ಸಿಂಪಲ್ ಆರಾಮಂತ? ಇಲ್ಲ, ಖಂಡಿತ ಇಲ್ಲ. ರಾತ್ರಿಗಳನ್ನ ಕಳಿಬೇಕು. ಈ ಜಗತ್ತು ನಿನ್ನನ್ನ ನೋಡಿ ನಗುತ್ತೆ. ಆದ್ರೆ ನೀನು ನಿನ್ನ ಕನಸಿಗೋಸ್ಕರ ಎಫರ್ಟ್ ಹಾಕ್ಬೇಕು. ಯಾಕಂದ್ರೆ ಇದೊಂದೇ ನಿನ್ಗಿರೋ ದಾರಿ. ನೀನ್ ಇಷ್ಟಪಟ್ಟಿದ್ದೆಲ್ಲ ಪಡ್ಕೊಳ್ಳೋಕೆ. ಲೈಫ್ ನಲ್ಲಿ ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ಭಯ ಬಿಡು, ಸೋಂಬೇರಿತನ ಬಿಡು, ಕಾರಣಗಳನ್ನ ಕೊಡೋದನ್ನ ಬಿಡು. ಇತಿಹಾಸದ ಪುಟವಾಗ್ತೀಯೋ ಅಥವಾ ಕಂಡು ಕಾಣದಾಗೆ ಮರೆಯಾಗ್ತೀಯೋ ನಿನ್ಗೆ ಬಿಟ್ಟಿದ್ದು. ಈಗ ಟೈಮ್ ಬಂದಿದೆ ಜೀವನದಲ್ಲಿ ಎದ್ದೇಳೋಕೆ. ಈಗ ಟೈಮ್ ಬಂದಿದೆ ಜೀವನದಲ್ಲಿ ಸಾಧಿಸ್ ತೋರ್ಸೋಕೆ. ನಿನ್ ಲೈಫಲ್ಲಿ ನಿನ್ನನ್ನ ಮೇಲಕ್ಕೆ ಯಾರು ಎದ್ದೇಳಿಸೋಕೆ ಬರಲ್ಲ. ಯಾರು ನಿನ್ನನ್ನ ಜೀವನದಲ್ಲಿ ಮುಂದಕ್ಕೆ ಕರ್ಕೊಂಡೋಗಲ್ಲ. ಯಾರು ಕೂಡ ಕೈ ಹಿಡ್ಕೊಂಡು ಸಕ್ಸಸ್ನ ಡೋರ್ವರೆಗೂ ಬರಲ್ಲ. ಈ ಜಗತ್ತಿಗೆ ನೀನ್ ಒಬ್ಬಂಟಿಯಾಗಿ ಬಂದಿದ್ದು. ಇವತ್ತು ನಿನ್ ಜೀವನದಲ್ಲಿ ಕಣ್ಣೀರಿರಬಹುದು. ಈ ಜಗತ್ತು ಕೇವಲ ಗೆದ್ದೋರನ್ನ ಮಾತ್ರ ನೆನ್ಪಿಟ್ಕೊಳ್ಳೋಕೆ ಹಾಗೆ ಮಾಡುತ್ತೆ, ಸೋತೋರ್ನಲ್ಲ. ಯಾರಾದ್ರೂ ನಿನ್ನನ್ನ ಅರ್ಥ ಮಾಡ್ಕೊಳ್ತಾರೆ, ನಿನ್ನ ಎಫರ್ಟ್ನ ಗುರುತಿಸ್ತಾರೆ ಅನ್ನೋದೆಲ್ಲ ಮರ್ತು ಬಿಡು. ಈ ಜಗತ್ತಲ್ಲಿ ಯಾರು ನಿನ್ಗೋಸ್ಕರ ಕಾಯ್ತಿಲ್ಲ. ನಿನ್ನ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋಕೆ ನೀನೇ ಎದ್ದೇಳ್ಬೇಕು. ಈ ಜಗತ್ತಲ್ಲಿ ಪ್ರಯತ್ನ ಪಡದೆ ಏನಾದ್ರೂ ನಿನಗ್ ಸಿಗುತ್ತೆ ಅಂತ ನೀನ್ ಅಂದ್ಕೊಂಡಿದ್ರೆ ದೊಡ್ಡ ತಪ್ಪು ಮಾಡ್ತಿದ್ಯಾ. ಈ ದಿನ ಕೆಲವರು ನಿನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿರಬಹುದು, ನಿನ್ನ ಎಫರ್ಟ್ ಬಗ್ಗೆ ಕೊಂಕು ಮಾತಾಡಬಹುದು. ಆದ್ರೆ ಮುಂದೊಂದು ದಿನ ಅವರೇ ನಿನ್ನ ಹೆಸರು ತಗೊಳ್ಬೇಕಂದ್ರೆ ನಿನ್ನ ವ್ಯಾಲ್ಯೂ, ನಿನ್ನ ಕೆಪಾಸಿಟಿ ಏನಂತ ತೋರಿಸ್ಬೇಕು. ನಿನ್ನ ವ್ಯಾಲ್ಯೂ ಕೇವಲ ನೀನ್ ಸುಮ್ನೆ ಕೂತಿದ್ರೆ ಬರಲ್ಲ. ಹಗ್ಲು ರಾತ್ರಿ ಅಂದೆ ಎಫರ್ಟ್ ಹಾಕ್ಬೇಕು. ನಿನ್ನೊಳಗೆ ಆ ಕಿಡಿ ಹತ್ತಿ ಉರಿಬೇಕು. ಪ್ರತಿ ನೋವನ್ನ ಸಹಿಸ್ಕೊಳ್ಬೇಕು. ಪ್ರತಿದಿನ ನಿನ್ನ ಹತ್ರ 2 ಆಪ್ಷನ್ ಇರುತ್ತೆ. ನಿನ್ನ ಸೋಂಬೇರಿತನದ ಜೊತೆನೆ ಬದುಕು ಅಥವಾ ಅದನ್ನ ಬದಲಾಯಿಸ್ಕೋ. ಜಗತ್ತು ನೀನ್ ಬೀಳೋದನ್ನ ನೋಡೋಕೆ ಬಯಸುತ್ತೆ. ಅದು ನಿನ್ನ ಕ್ಲೋಸ್ ರಿಲೇಟಿವ್ಸ್, ನೀನ್ ಸುತ್ತ ಇರೋ ಪ್ರಪಂಚ. ನೀನೇನಾದ್ರೂ ನನಗೂ ಟೈಮ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಕೇಳಿಸ್ಕೋ. ನೀನ್ ಟೈಮ್ ಯಾವಾಗ ಬರುತ್ತಂದ್ರೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ರೀತಿ ನೀನ್ ಪ್ರಯತ್ನ ಪಟ್ಟಾಗ ಬರುತ್ತೆ ನಿನಗೂ ಆ ಟೈಮ್. ಸಕ್ಸಸ್ ನಿನ್ನ ಕೈ ಹಿಡಿಯೋವರೆಗೂ ಸುಮ್ನಾಗ್ಬೇಡ. ಆ ನಿನ್ನ ಜಾಗವನ್ನ ಪಡ್ಕೊಳ್ಳೋಕೆ ಬೇರೆಯವರು ಎಫರ್ಟ್ ಹಾಕ್ತಾನೆ ಇರ್ತಾರೆ. ಜೀವನದಲ್ಲಿ ನಿನ್ ಜೊತೆ ಇದ್ದೋರು ನಿನ್ಗಿಂತ ಮುಂದೆ ಹೋಗ್ತಾನೆ ಇರ್ತಾರೆ. ಆಗ ನೀನ್ ಅಳು, ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಕಾರಣಗಳನ್ನ ಹುಡ್ಕೋ. ಅಸ್ಲಿಗೆ ಸತ್ಯ ಏನಂದ್ರೆ ಅವರು ಪ್ರಯತ್ನ ಪಟ್ರು. ಅವರು ಪ್ರಯತ್ನ ಪಡೋ ಟೈಮಲ್ಲಿ ನೀನ್ ಫೋನು ಟಿವಿ ಅಂತ ಆರಾಮಾಗಿ ನಿದ್ದೆ ಮಾಡ್ತಿದ್ದೆ. ನೀನ್ ಅಂದ್ಕೊಂಡಿರ್ತೀಯ ಮತ್ತೆ ಈ ಟೈಮ್ ಬರುತ್ತೆ, ಮತ್ತೆ ಅವಕಾಶ ಸಿಗುತ್ತೆ ಅಂತ. ಖಂಡಿತ ಇಲ್ಲ. ಈ ಜಗತ್ತಲ್ಲಿ ಈ ದಿನ, ಈ ಕ್ಷಣ, ನಿನ್ನ ಹತ್ರ ಇರೋ ಈ ಅವಕಾಶ, ಈ ಆಪರ್ಚುನಿಟಿನೇ ವರ್ಲ್ಡ್ಸ್ ಬೆಸ್ಟ್ ಆಪರ್ಚುನಿಟಿ. ಈಗ ಇದನ್ನ ನೀನ್ ಕಳ್ಕೊಂಡ್ರೆ ಮತ್ತೆ ಗ್ಯಾರಂಟಿ ಇಲ್ಲ ಇಂಥ ಅವಕಾಶ ಮತ್ತೆ ಸಿಗುತ್ತೆ ಅಂತ. ಇವತ್ ನೀನ್ ಯಾಮಾರಿದ್ರೆ ಮುಂದೆ ಈ ಜಗತ್ತು ನಿನ್ಗೆ ಸೋಂಬೇರಿ, ನಿನ್ ಕೈಯಲ್ಲಿ ಏನೂ ಆಗಲ್ಲ ಅನ್ನೋ ಹಣೆಪಟ್ಟಿ ಕಟ್ಟೋಕೆ ಯಾವುದೇ ರೀತಿ ಹಿಂಜರಿಯೋದಿಲ್ಲ. ಈ ಜಗತ್ತು ಗೆದ್ದೋರ ಪರವಾಗಿ ನಿಲ್ಲುತ್ತೆ. ಯಾವುದು ಫ್ರೀಯಾಗಿ ಸಿಗಲ್ಲ. ನಿನ್ಗೇನ್ ಬೇಕೋ ಅದನ್ನ ನೀನ್ ಪಡ್ಕೊಳ್ಬೇಕು. ಅಸಾಧ್ಯ ಅಂದ್ರೆ ಯಾವುದು ಆಗಲ್ಲ. ನನ್ನ ಕೈಯಲ್ಲಿ ಯಾಕೆ ಆಗ್ಬಾರ್ದು ಅಂತ ಮುಂದೆ ನುಗ್ಗು. ಪ್ರತಿಯೊಬ್ರು ನಿನ್ನನ್ನೇ ನೋಡ್ತಾರೆ. ಇಲ್ಲಿ ಎಫರ್ಟ್ ಇಂಪಾರ್ಟೆಂಟ್.